ಲೈಟ್ ಈಟ್ಸ್ ದಿ ಕೇಕ್ ಶಾಪ್ ನೂತನ ಫ್ಯಾಕ್ಟರಿ ಔಟ್ಲೆಟ್ ಮಳಿಗೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಮಾರುಕಟ್ಟೆಯ ಸಂಕೀರ್ಣದಲ್ಲಿ ಶುಭಾರಂಭಗೊಂಡಿತು. ಇನ್ನು ಮಂಗಳೂರಿನ ಮಲ್ಲಿಕಟ್ಟೆಯ ಮಾರುಕಟ್ಟೆಯ ಸಂಕೀರ್ಣದಲ್ಲಿ ನೂತನ ಮಳಿಗೆಯನ್ನ ಮಾಜಿ ಮೇಯರ್ ಭಾಸ್ಕರ್ ಮೊಯ್ಲಿ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಮಾಲಕರು ಹಾಗೂ ಸಿಬ್ಬಂದಿಯ ಪರಿಶ್ರಮದ ಮೂಲಕ ಮಳಿಗೆ ಇನ್ನಷ್ಟು ಹೆಸರು ಪಡೆಯುವ ಮೂಲಕ ಲಾಭದಾಯಕವಾಗಿ ಮುಂದುವರಿಯಲಿ ಎಂದು ಹೇಳಿದರು. ಇಲ್ಲಿ ಉದ್ಘಾಟನೆ ಮಾಡಲು ನಮಗೆ ಅವಕಾಶ ದೊರಕಿದೆ. ಅದರಿಂದ ಇನ್ನೂ ಕೂಡ 9 ಶಾಖೆಗಳು ಆರಂಭವಾಗಲಿಕ್ಕಿದೆ. 31 ಶಾಖೆಗಳು ಇನ್ನೂ ಒಂದು ಕೆಲವೇ ತಿಂಗಳುಗಳಲ್ಲಿ ಆರಂಭವಾಗಲಿದೆ. ವಿಶೇಷವಾಗಿ ಇದರ ವಿಶೇಷ ಅಂದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಹೃದಯ ಭಾಗದಲ್ಲಿ ಹಾಗೂ ಪಾಲಿಕೆಯ ಮಾರ್ಕೆಟ್ನ ಕಟ್ಟಡದಲ್ಲಿ ಇದು ಆರಂಭಗೊಂಡಿದೆ. ಭಾಳ ಸಂತೋಷ. ಉತ್ತಮ ಆಹಾರ ಉತ್ಪನ್ನಗಳನ್ನು ನೀಡಿದಾಗ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಟ್ಟಾಗ ಇಂಥ ಸಂಸ್ಥೆಯು ಎತ್ತರಕ್ಕೆ ಏರಲು ಸಾಧ್ಯವಾಗುತ್ತದೆ. ಆ ಕೆಲಸವನ್ನು ಸತೀಶ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಉದ್ಯಮಿ ಶಶಿರಾಜ್ ಶೆಟ್ಟಿ ಕೊಳಂಬೆ ಮಾತನಾಡಿ, ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸುತ್ತಿರುವುದು ನಮ್ಮ ಹೆಮ್ಮೆಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆಯನ್ನ ನೀಡಲಿ ಎಂದು ಆಶಿಸಿದರು. ಇನ್ನಷ್ಟು ಈ ಭಾಗದ ಕರಾವಳಿ ಭಾಗದ ಜನಗಳ ಒಂದು ಆದ್ಯತೆಯ ಮೇರೆಗೆ ತೆಗೆದುಕೊಳ್ಳತಕ್ಕಂಥ ಕೇಕ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಉದ್ಘಾಟನೆ ಮಾಡಿರ್ತಕ್ಕಂಥ ಮಾಜಿ ಮೇಯರ್ ಭಾಸ್ಕರ್ ಮೊಯ್ಲಿಯರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಈ ಕೇಕ್ ಶಾಪು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಹೆಸರು ಮಾಡಿ ಗ್ರಾಹಕರ ಯಾವುದು ಸ್ವಾದಕ್ಕೆ ತಕ್ಕ ಸ್ಪಂದನೆ ಮಾಡಿ ಎಲ್ಲರೂ ಕೂಡ ಇದನ್ನು ತನ್ನ ಸಂತೋಷದ ದಿನಗಳಲ್ಲಿ ಉಪಯೋಗ ಮಾಡಿಕೊಂಡು ಈ ಸಂಸ್ಥೆಯು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಕ್ ಉದ್ಯಮದಲ್ಲಿ ತನ್ನದೇ ಆದ ಹೆಸರು ಗಳಿಸಲೆಂಬ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ ಈ ವೇಳೆ ಸಂಸ್ಥೆಯ ಪಾಲುದಾರ ಸಿಎ ಸತೀಶ್ ಶೆಟ್ಟಿ, ನವದುರ್ಗ ಫುಡ್ ಪ್ರಾಡಕ್ಟ್ಸ್ ನಿರ್ದೇಶಕರಾದ ರಮೇಶ್ ಶೆಟ್ಟಿ, ಶಂಕರ್ ಶೆಟ್ಟಿ, ವೇಣುಗೋಪಾಲ ಎನ್ ಶೆಟ್ಟಿ, ಸಂಜೀವ ಶೆಟ್ಟಿ, ಶ್ರೀಚಕ್ರ ನಿರ್ದೇಶಕರಾದ ಉದಯ್ ಶೆಟ್ಟಿ, ಸಚಿನ್ ಸಾಲ್ಯಾನ್, ಪ್ರಮುಖರಾದ ಬಿಪಿನ್ ಜಾಕೋಬ್, ರಜತ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.